ನಮಸ್ಕಾರ ರೀ ಎಲ್ಲರಿಗೂ. ಕುಕ್ ವಿತ್ ಸೌಮ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಾನು ಸ್ಪೆಷಲಾಗಿ ನಮ್ಮ ಉತ್ತರ ಕರ್ನಾಟಕದ ಅಳವಿ ಪಾಯಸ ಮಾಡಿ ತೋರ್ಸಕತ್ತೇನೆ. ಇದನ್ನು ಹೆಚ್ಚಾಗಿ ಬಾಣಂತನದಲ್ಲಿ ಕೊಡ್ತಾರೋ. ಅದ್ರ ಜೊತೆಗೆ ಈ ಬೆನ್ನು ನೋವು ಇರ್ತೈತಿ ಕೆಲವೊಬ್ಬರಿಗೆ, ಮತ್ತು ಮಂಡಿ ನೋವು, ಈ ಜಾಯಿಂಟ್ ಪೇನ್ಸ್ ಇರ್ತಾವೆ. ಸೊ ಅಂಥವ್ರೆಲ್ಲರೂ ಆರಾಮಾಗಿ ಇದನ್ನು ತೊಗೋಬೋದು. ಹೆಣ್ಮಕ್ಳು ಅಂತಲ್ಲ, ಗಂಡು ಮಕ್ಕಳು ಕೂಡ ಇದನ್ನು ತೊಗೋಬೋದು. ಬೆಳಿಗ್ಗೆ ಖಾಲಿ ಹೊಟ್ಟೆ ಒಳಗೆ ತೊಗೊಂಡ್ರಂತೂ ಅಗದಿ ಚಲೋ ಇರ್ತೈತಿ. ಅಳವಿ ಪಾಯಸ ಕಾಮನ್ ಆಗಿ ಉತ್ತರ ಕರ್ನಾಟಕದ ಮಂದಿಗೆ ಎಲ್ರಿಗೂ ಗೊತ್ತಿದ್ದೇ ಇರ್ತೈತಿ. ಎಲ್ಲರ ಮನೇಲೂ ಉಪಯೋಗಿಸ್ತಾರೆ ಇದನ್ನು ಹೆಚ್ಚಾಗಿ. ಕೆಲವೊಂದು ಕಡೆ ಉಪಯೋಗಿಸೋದಿಲ್ಲ. ನೋಡಿರಿ, ಈ ಥರ ಇರ್ತೈತಿ ಅಳವಿ ಅಂದ್ರೆ, ಈ ರೀತಿ ಇರ್ತೈತಿ. ಇದನ್ನು ನೀರೊಳಗೆ ನೆನೆಸಿಡಬೇಕು. ನೀವು ರಾತ್ರಿ ನೆನೆಸಿಟ್ಟು ಬೆಳಗಿನ ಟೈಮನ್ನು ಮಾಡ್ಕೋಬೋದು. ಇಲ್ಲ ಅಂದ್ರೆ 1 ತಾಸು ನೆನೆಸಿಟ್ರೆ ಸಾಕು, ಅರ್ಧ ತಾಸು 1 ತಾಸು ನೆನೆಸಿಟ್ರೂ ಸಾಕು. ಈ ರೀತಿ ಆಗ್ತದೆ ನೋಡಿರಿ. ನಾನು 4 ಚಮಚದಷ್ಟು ನೆನೆಸಿಟ್ಟಿದ್ನಿ. ಅದ್ರ ಜೊತೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ತೋರ್ಸತ್ತೀನಿ. 1 ಗ್ಲಾಸಷ್ಟು ಹಾಲು ಬೇಕು, ಜೊತೆಗೆ ಬೆಲ್ಲ. ನಿಮಗೆ ಸಿಹಿ ಯಾವ ರೀತಿ ಬೇಕಲ್ಲ ಆ ರೀತಿ ನೋಡಿಕೊಂಡು ಬೆಲ್ಲ ತಗೋರಿ. ಹಾಗೆ ತುಪ್ಪ ಬೇಕು. ತುಪ್ಪ ಅಂತೂ ಅಗದಿ ಚಲೋ ನಮ್ಮ ಆರೋಗ್ಯಕ್ಕೆ, ಮತ್ತು ಬಾಣಂತನದೊಳಗಂತೂ ಎಷ್ಟು ತಿಂತೇವಲ್ಲ ಅಷ್ಟು ಒಳ್ಳೆಯದು. ಬರೀಗ ತಡ ಮಾಡೋದು ಬೇಡ. ಅಳವಿ ಪಾಯಸ ಹೆಂಗೆ ಮಾಡೋದು ಅಂತ ನೋಡೋನು. ಏನು ದೊಡ್ಡ ಕೆಲಸ ಅಂತೂ ಅಲ್ಲ, ಈಸಿಯಾಗಿ ಮಾಡ್ಕೋಬೋದು. ಬರ್ರಿ ನೋಡೋಣ ಹೆಂಗಂತೇಳಿ. ವೀಕ್ಷಕರೇ ನೋಡ್ರಿ, ಈಗ ನಾನು 2 ಗ್ಲಾಸಷ್ಟು ನೀರನ್ನು ಒಂದು ಪಾತ್ರೆಗೆ ಸೇರಿಸ್ಕೊಳತ್ತೇನೆ. ಈಗ ನೀರು ಚೆಂದಾಗೆ ಕುದಿ ಬರಬೇಕು. ನಿಮಗೆ ಕೆಲವೊಮ್ಮೆ ಏನಾಗ್ತೈತೆ ಅಂದ್ರೆ ಬ್ಯಾಕ್ ಪೇನ್ ಏನೇ ಮಾಡಿದ್ರೂ ಹೋಗ್ತಿರೋದಿಲ್ಲ. ಎಷ್ಟೇ ಔಷಧಿ ತೊಗೊಂಡ್ರೆ ಆಗಲಿ, ಎಕ್ಸರ್ಸೈಸ್ ಮಾಡಿದ್ರೆ ಆಗಲಿ ಹೋಗ್ತಿರೋದಿಲ್ಲ. ನೀವು ವಾರದಲ್ಲಿ 2ರಿಂದ 3 ಸಾರಿ ತೊಗೋತಾ ಬಂದ್ರೆ ಖಾಲಿ ಹೊಟ್ಟೆ ಒಳಗೆ ಆದಷ್ಟು ಕಡಿಮೆ ಆಗ್ತಾ ಬರ್ತೈತಿ. ಅಳವಿ ಅಂತೂ ಭಾಳ ಔಷಧೀಯ ಗುಣಗಳನ್ನು ಹೊಂದಿದೆ ಅಂತ ಹೇಳ್ಬೋದು. ಈಗ ನೋಡಿರಿ, ನೀರು ಕುದಿ ಬಂದಮೇಲೆ ನಾವು ಅಳವಿಯನ್ನು ಸೇರಿಸ್ಕೋಬೇಕಾಗ್ತತಿ. ಉತ್ತರ ಕರ್ನಾಟಕದೊಳಗೆ ಬಾಣಂತನದೊಳಗಂತೂ ಇದಿಲ್ದ ಬಾಣಂತನ ಆಗೋದೇ ಇಲ್ಲರಿ. ಕಡ್ಡಾಯವಾಗಿ ಕೊಡ್ತಾರೆ ಇದನ್ನು. 3 ತಿಂಗಳಿಂದ 5 ತಿಂಗಳವರೆಗೂ ಕೊಡ್ತಾರೆ ಖಾಲಿ ಹೊಟ್ಟೆ ಒಳಗೆ. ಈಗ ಕೆಲವೊಮ್ಮೆ ಸೆಕ್ಷನ್ ಆಗಿರ್ತೈತಿ ಕೆಲವೊಬ್ರಿಗೆಲ್ಲ, ಅದೆಲ್ಲ ಬೇಗ ವಾಸಿ ಆಗ್ತತಿ. ಕೆಲವೊಬ್ರಿಗೆ ಬೇಗ ಹೋಗ್ತಿರೋದಿಲ್ಲ ನೋವುಗಳು, ಮತ್ತು ಬೆನ್ನು ನೋವು ಬರೋ ಚಾನ್ಸಸ್ ಇರ್ತದೆ ಫ್ಯೂಚರ್ ಒಳಗೆ. ಬಾಣಂತನದೊಳಗೆ ನಾವು ಎಷ್ಟು ತೊಗೋತೇವಲ್ಲ ಅಷ್ಟು ನಮ್ಮ ಆರೋಗ್ಯಕ್ಕೆ ಚಲೋ ಅಂತ ಹೇಳ್ಬೋದು. ಮತ್ತು ಈಗ ನೋಡಿರಿ, ಕುದಿ ಬರತ್ತಾವ ನೀರು. ಸ್ನೇಹಿತರೆ, ಈಗ ನೀರು ಕುದಿ ಬಂದವು. ನಾನು ಅಳವಿನ ಸೇರಿಸ್ಕೊಳತ್ತೇನೆ. ಸಾಧ್ಯವಾದಷ್ಟು ಕುದಿಸ್ಕೋಬೇಕು ಅಳವಿನ. ಒಂದು 8ರಿಂದ 10 ನಿಮಿಷ ಅಳವಿನ ಕುದಿಸ್ಕೋಬೇಕಾಗ್ತತಿ. ಇಲ್ಲ ಅಂದ್ರೆ ಡೈಜೆಷನ್ ಸರಿ ಹೋಗೋದಿಲ್ಲ. ಎಷ್ಟು ನೆನಿತೈತಲ್ಲ, ಎಷ್ಟು ಅಳವಿ ಕುದೀತಾವಲ್ಲ ಅಷ್ಟು ನಮ್ಮ ಹೊಟ್ಟೆಗೆ ಚಲೋ ಇದು. ನೆನೆಯೋಕ್ಕೇನು ಭಾಳ ತಿನ್ಬೇಕಾಗೋದಿಲ್ಲ. ಜಸ್ಟ್ ಒಂದು ಅರ್ಧ ತಾಸರಿಂದ 1 ತಾಸವರೆಗೂ ನೆನೆದು ಬಿಡ್ತಾವೆ. ಮತ್ತು ಕುದಿಸ್ಕೋಬೇಕಾಗ್ತತಿ. ಅಳವಿ ನೆನೆಯೋಕ್ಕೇನು ಭಾಳ ಬೇಕಾಗೋದಿಲ್ಲ ಟೈಮ್. ಅದ್ರಾಗ ಕುದಿಸ್ಕೋಬೇಕಷ್ಟ ಚೆಂದಾಗೆ. ನೋಡಿರಿ, ಈ ರೀತಿ ನಾವು ಚಿಯಾ ಸೀಡ್ಸ್ ಎಲ್ಲ ವಾಟರ್ ಕುಡಿತೇವಲ್ಲ ಅದೇ ರೀತಿ ಇರ್ತೈತಿ ಇದು. ಹಾಗೆ ಸ್ನೇಹಿತರೆ ನೋಡಿರಿ, 8ರಿಂದ 10 ನಿಮಿಷ ಆಯಿತು. ಅಳವಿ ಚೆಂದಾಗೆ ಕುದ್ದಾವು. ಇಲ್ಲಿ ನಿಮಗೆ ಗೊತ್ತಾಗ್ತಾ ಇರ್ಬೋದು, ಈ ರೀತಿ ಕುದ್ದತಿ. ಹಾಗೆ ಸ್ನೇಹಿತರೆ, ಅಳವಿ ಒಳಗೆ ಒಮೆಗಾ 3, ಕ್ಯಾಲ್ಶಿಯಂ ಮತ್ತು ಐರನ್ ಕಂಟೆಂಟ್ ಇರ್ತತಿ. ಒಮೆಗಾ 3 ಮತ್ತು ಇನ್ನೂ ಹಲವಾರು ವಿಟಮಿನ್ಸ್ ಇರ್ತಾವೆ. ಸೊ ತುಂಬ ರಿಚ್ ಇರ್ತೈತೆ ಅಂತ ಹೇಳ್ಬೋದು. ಇದ್ರೊಳಗೆ ಎಲ್ಲ ಥರದ ನಮ್ಮ ಮೂಳೆಗೆ ಏನು ಬೇಕಲ್ಲ ಎಲ್ಲ ಅಂಶಗಳು ಇದ್ರೊಳಗೆ ಅದಾವೆ ನೋಡ್ರಿ. ಈಗ ಬೆಲ್ಲ ಸೇರಿಸ್ಕೊಳ್ಳೋನು. ಅಂದ್ರೆ ಬೆಲ್ಲ ಮೊದಲ ಸೇರಿಸ್ಕೊಂಡ್ಬಿಟ್ರೆ ಅಷ್ಟು ಚೆಂದ ಕುದಿಯಂಗಿಲ್ಲ ಅಂಥೇಳಿ ನಾನು ಈಗ ಸೇರಿಸ್ಕೊಳತ್ತೇನೆ ಬೆಲ್ಲನ. ಸ್ವಲ್ಪ ಕಮ್ಮಿ ಹಾಕತ್ತೇನೆ ಬೆಲ್ಲ. ನೀವು ಬೇಕು ಅಂದ್ರೆ ಸ್ವೀಟ್ ಇನ್ನೂ ಜಾಸ್ತಿ ಇರಬೇಕಪ್ಪ ಅಂದ್ರೆ ಇನ್ನೂ ಜಾಸ್ತಿ ಬೆಲ್ಲ ಸೇರಿಸ್ಕೋಬೋದು. ಚೆಂದಾಗೆ ಬೆಲ್ಲ ಕರ್ಗೋವರೆಗೂ ಒಂದು 2 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಯಾವುದೇ ಪದಾರ್ಥ ನೀರೊಳಗೆ ಕುದ್ದಷ್ಟು ಈಗ ನಾವು ಬೆಲ್ಲ ಅದು ಸೇರಿಸ್ಕೊಂಡ್ಮೇಲೆ ಅಷ್ಟು ಚೆಂದ ಕುದಿಯಂಗಿಲ್ಲ, ಒಂಥರ ಕಬ್ಬೇರ್ದಂಗೆ ಅನಿಸ್ತೈತಿ. ಸೊ ಈಗ ಬೆಲ್ಲ ಹಾಕಿ ಒಂದು 2 ನಿಮಿಷ ಕರ್ಗೋವರೆಗೂ ನಾನು ಕುದಿಸ್ಕೊಳತ್ತೇನೆ.
ಸ್ನೇಹಿತರೆ, ಒಂದು 2 ನಿಮಿಷ ಆದ ತಕ್ಷಣ ನೋಡ್ರಿ ಬೆಲ್ಲ ಎಲ್ಲ ಚೆಂದಾಗೆ ಕರಗೈತಿ. ಈಗ ಫೈನಲ್ ಆಗಿ ನಾನು ಸ್ಟವ್ ಆಫ್ ಮಾಡತ್ತೇನೆ. ಸ್ಟವ್ ಆಫ್ ಮಾಡಿಕೊಂಡು ಇದಕ್ಕೆ ನಾನು ಹಾಲು ಸೇರಿಸ್ಕೊಳತ್ತೇನೆ ನೋಡ್ರಿ. ಹಂಗೆ ತುಪ್ಪ ಸೇರಿಸ್ಕೊಳತ್ತೇನೆ. ಹೆಚ್ಚಾಗಿ ಅಳವಿ ಪಾಯಸ ಅಂದ್ರೆ ಅಳವಿ ಇದನ್ನೆಲ್ಲ ಕುದಿಸ್ಕೊಂಡು ಲಾಸ್ಟ್ ನಾವು ಏನು ಕುಡಿತಿರ್ತೇವಲ್ಲ ಅವಾಗ ಹಾಲು ತುಪ್ಪ ಸೇರಿಸ್ಕೊಂಡು ಕುಡಿತಾರೋ. ನಾನು ನಿಮಗೆ ಡೈರೆಕ್ಟಾಗಿನ ಮಾಡಿ ತೋರ್ಸತ್ತೇನೆ ನೋಡಿರಿ. ಅಳವಿ ಪಾಯಸ ಅಂದ್ರೆ ಈ ಕನ್ಸಿಸ್ಟೆನ್ಸಿ ಒಳಗಿರಬೇಕು, ಪಾಯಸದ ಥರನೇ ಇರಬೇಕು, ನೀರು ಥರನೇ ಇರಬೇಕು. ಗಟ್ಟಿದ್ರೆ ಟೇಸ್ಟ್ ಅನ್ಸೋದಿಲ್ಲ. ಹಂಗೆ ಕೆಲವೊಬ್ರು ಕನ್ಫ್ಯೂಸ್ ಇರ್ತೈತಿ. ಇದನ್ನು ಫಸ್ಟ್ ಟೈಮ್ ಕುಡಿಯೋರ್ಗಂತೂ ಗೊತ್ತಿರೋದಿಲ್ಲ, ತಿಂದು ಕುಡಿಯೋರು ಇರ್ತಾರೋ ಕಚ್ಚಿ. ಯಾಕಂದರೆ ಇದು ಕಹಿ ಇರ್ತೈತಿ, ಇದನ್ನು ಕಡಿಬಾರ್ದು. ಡೈರೆಕ್ಟಾಗಿ ನುಂಗಿ ಬಿಡ್ಬೇಕಷ್ಟ. ಒಂದು ಗ್ಲಾಸ್ ಒಳಗೆ ಹಾಕ್ಕೊಂಡು ಅಥವಾ ಒಂದು ಪ್ಲೇಟ್ ಒಳಗೆ ಹಾಕ್ಕೋರಿ. ಆರಿದ ಮೇಲೆ ಸುಮ್ಮನೆ ನುಂಗ್ಬೇಕಷ್ಟ. ಈ ಅಳವಿ ಕಹಿ ಇರೋದ್ರಿಂದ ನೀವು ಕಡಿದ್ರಂತೂ ಗ್ಯಾರಂಟಿ ಕಹಿ ಇರ್ತೈತಿ. ಸೊ ಸುಮ್ಮನೆ ನುಂಗ್ಬಿಡ್ಬೇಕು ನಾವು. ಚೆಂದಾಗೆ ಕುದ್ದಿರ್ತಾವೆ, ಹಾಗಾಗಿ ಏನು ತೊಂದರೆ ಇಲ್ಲ ಕುಡಿದ್ರೆ. ಇದು ಕಹಿ ಅಂಶ ಒಳಗೊಂಡಿರ್ತೈತಲ್ರಿ. ಹಾಗಾಗಿ ನಮ್ಮ ದೇಹದೊಳಗೆ ಎಲ್ಲ ಥರದ ಜಾಯಿಂಟ್ ಪೇನ್ ಆಗಲಿ, ಯಾವುದೇ ಥರದ ಹಳೆ ನೋವುಗಳು ಇರ್ತಾವೆ, ಎಲ್ಲ ನೋವು ಹೋಗ್ತಾವಂತ ಹೇಳ್ಬೋದು. ಮತ್ತು ಅವಾಗವಾಗ ಕುಡಿತಾ ಬಂದ್ರೆ ಬೆನ್ನು ನೋವು ಕೂಡ ಕಡಿಮೆ ಆಗ್ತೈತಿ. ಬೆನ್ನು ನೋವಿಗೆ ಒಳ್ಳೆ ರಾಮಬಾಣ ಅಂತ ಹೇಳ್ಬೋದು.